ಅಲ್ಲಿ ಅವನಿಗೆ 3 ಹಾಕು. ಹಪ್ಪಳದ ಮೇಲೆಲ್ಲ ಸಾಂಬಾರ್ ಹಾಕ್ತಿಲ್ಲ. ಹಪ್ಪಳ ಸಾಂಬಾರ್ ಎಲ್ಲ ಹಪ್ಪಳದ ಮೇಲೆ ಹಪ್ಪಳದ ಮೇಲೆಲ್ಲ ಹಾಕಿದಾನೆ. ಇವ್ರು ಊಟ ಮಾಡಿ ಇವ್ರು ಬಡಿಸಿದ್ದು ಊಟ ಮಾಡಿದ್ರೆ ಇವ್ರು ಹಾಕು. ಊಟ ಮಾಡೋಣ. ಹಲೋ, ಮಲಗಿದ್ರಾ? ಇಲ್ಲ, ಹೇಳಿ. ನಿದ್ದೆ ಹತ್ತಲಿಲ್ಲ. ಸಮಸ್ಯೆ ಹೇಳಿ. ಏನಿಲ್ಲ ಬಿಡಿ. ನಿಮಗೆ ಸಂಕೋಚ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬದುಕಿಗೆ ಹಣ ಬೇಕಾ? ಪ್ರಶ್ನೆನೇ ಇಲ್ಲ, ಬೇಕು. ದಾರಿ ನೇರ ಇರಬೇಕು, ಒಪ್ಪೋ ಮಾತು. ಆದರೆ ಸಂಬಳ ಸಾಕಾಗ್ತಾ ಇಲ್ವಲ್ಲ. ದಾಸರು, ಪುರಂದರದಾಸರು ಎಲ್ಲ ಆಸ್ತಿ ಹಂಚಿದ್ರು, ವಸ್ತುಗಳ ವ್ಯಾಮೋಹ ಕಳ್ಕೊಂಡ್ರು. ಹೆಂಡತಿ ಮಕ್ಕಳನ್ನ ಬಿಡೋಕ್ಕಾಗಲಿಲ್ವೇ, ಬೆನ್ನಿಗೆ ಅಂಟಿಸ್ಕೊಂಡ್ರು. ಇದ್ದದ್ದು ಹಂಚಿ ಬೇಕಾದ್ದನ್ನು ಬೇಡಿದ್ರು. ಎಷ್ಟು ಬೇಕೋ ಅಷ್ಟು ಬೇಡಿದ್ರು, ಇಲ್ವಾ? ಯಾಚನೆ ಸಂಕೋಚ ಹುಟ್ಟಿಸತ್ತೆ. ಅಷ್ಟೇ ಅಲ್ಲ, ಯಾಚಿಸಿದ್ರೆ ಯಾರೂ ಕೊಡೋಲ್ಲ. ದೇವಸ್ಥಾನಗಳನ್ನ ಕಟ್ಟಿಸೋದು ಕದ್ದು ಕಾಸಿನಲ್ಲಿ, ಮಠಗಳು ಉಚ್ಛ್ರಾಯ ಸ್ಥಿತಿಲಿರೋದು ಕದ್ದು ಕಾಸಿನಲ್ಲಿ, ಪೂರ್ತಿ ಚುನಾವಣಾ ಪ್ರಕ್ರಿಯೆ ನಡೆಯೋದು ಕದ್ದು ಕಾಸಿನ ಮೇಲೆ. ಓದಿಸೋಕೆ ಕಾಸು ಬೇಕು, ಕೆಲಸ ಕೊಡಿಸೋಕೆ ಕಾಸು ಬೇಕು. ಇಂಥದ್ದೇ ಊರು, ಅದಕ್ಕೆ ಕಾಸು. ಟ್ರಾನ್ಸ್ಫರ್ ಬೇಡ, ಅದಕ್ಕೆ ಕಾಸು. ಇಲ್ಲೇ ಇರ್ತೀನಿ, ಅದಕ್ಕೂ ಕಾಸೆ. ಭಗವಂತನ ಪ್ರಪಂಚದಲ್ಲಿ ಬದುಕ್ತಾ ಇಲ್ಲ ಮೇಡಮ್, ಅವನ ನೈತಿಕತೆಯ ನೆಲೆಗಟ್ಟು ಮಾಪನ ಆಗೋದಕ್ಕೆ. ಇದು ಮನುಷ್ಯ ಪ್ರಪಂಚ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ದುಡಿದ್ರೆ ತಪ್ಪಿಲ್ಲ, ದುರಾಸೆ ಆದರೆ ಅಪರಾಧ. ಅಭ್ಯಾಸವಿಲ್ವಲ್ಲ? ನನಗೂ ಇಲ್ಲ. ಮತ್ತೆ ಕೇಳೋದು ಹೇಗೆ? ವಕೀಲರು ಬರ್ತಾರೆ, ಅವ್ರದ್ದು ನಮ್ಮದು ಇಬ್ಬರದು ಸಮಸ್ಯೆ ವಿವರಿಸೋಣ. ಬೆಲೆ ಅಂತ ಕೇಳೋದು ಬೇಡ, ಸಹಾಯ ಅಂದ್ರೆ ಆಯಿತು. ಬಿಗಿ ಬಿಡಬೇಡಿ, ಭಿಕ್ಷೆ ಆಗತ್ತೆ. ಕೆಲಸಗಾರನ ನಂಬೋ ಹಾಗಿಲ್ಲ, ಮೋಸ ಆಗತ್ತೆ. ಕೈ ತುಂಬ ಸಂಬಳ ಕೊಡಿ, ಯಾರೂ ಮೋಸ ಮಾಡೋಲ್ಲ. ನೆಂಟ್ರಿಷ್ಟ್ರು ಹತ್ರ ಸೇರಿಸ್ಕೊಂಡ್ರೆ ಮುಳುಗಿಸ್ಬಿಡ್ತಾರೆ. ಅವರವರ ಪಾಲು ಅವರವ್ರಿಗೆ ಕೊಟ್ಟರೆ ಮುಳುಗಿಸೋ ಪ್ರಮೇಯನೇ ಇಲ್ಲ. ಹೆಂಗಸು ನಾನು, ಸ್ನೇಹಿತರನ್ನ ಹುಡ್ಕೊಳ್ಳೋದು ಕಷ್ಟ. ನನ್ನ ಸಲಹೆ ಪಾಲಿಸಿ, ಸ್ನೇಹಿತರ ಅವಶ್ಯಕತೆನೇ ಬರೋಲ್ಲ. ಇರೋದಷ್ಟನ್ನು ಹರಿದು ಹಂಚ್ಬಿಡಿ, ಸಮಸ್ಯೆ ಇರೋಲ್ಲ ಅಂತೀರಿ.
ಹೆಚ್ಚಾಗಿದ್ದೇ ಸಮಸ್ಯೆ. ಅವಶ್ಯಕತೆ ಮೀರಿದ್ದು ಕಾಯಬೇಕು. ಕೆಡತ್ತೆ ಕಾಪಾಡಬೇಕು. ಸುಖ ಇರೋಲ್ಲ. ಸಾಧ್ಯನಾ? ನಿಮ್ಮ ಅಧಿಕಾರದಲ್ಲೇ ಇದೆ. ಸಾಧ್ಯ. ಮತ್ತೆ ನನ್ನ ಅಸ್ತಿತ್ವ? ಎಲ್ಲರೊಳಗೊಂದಾಗಿ ಬದುಕೋದು, ಅದೇ ಅಸ್ತಿತ್ವ. ಅದೇ, ನಿಮ್ಮನ್ನು ಯಾರೂ ಸಲಹೆ ಕರೆಯೋಲ್ಲ. ಎಲ್ಲರೂ ಒಂದು, ನಾನೇ ಬೇರೆ, ಅದಲ್ವಾ ಅಸ್ತಿತ್ವ? ಎಲ್ಲರೂ ಕೆಲಸಕ್ಕಿದ್ದಾರೆ, ನಾನು ಅವ್ರನ್ನ ಆಳ್ತೀನಿ. ಪ್ರಪಂಚದ ಎಲ್ಲ ಆಸ್ತಿ ವಸ್ತುಗಳು ನಂದು, ಮಿಕ್ಕವ್ರಿಗೆ ನಾನು ಕೊಟ್ರುಂಟು, ಇಲ್ದಿದ್ರಿಲ್ಲ. ಪೆದ್ದು ಪ್ರಪಂಚ, ಮೊದ್ದು ನೆಂಟ್ರಿಷ್ಟ್ರು ನನ್ನ ಆಜ್ಞಾಧಾರಕರು. ಅದು ಅಸ್ತಿತ್ವ. ಅಸ್ತಿತ್ವ ಅಲ್ಲ, ಅಹಂಕಾರ, ಗರ್ವ. ಅದೇ ಅಹಂಕಾರ, ಗರ್ವ. ನಾನು ಇಂಥವನು, ಇಂತಿಂಥದ್ದು ಮಾಡ್ತಿದ್ದೀನಿ, ಇಂತಿಂಥದ್ದು ಹೊಂದಿದ್ದೀನಿ, ಇಂತಿಂಥದ್ದು ನಂದು. ಅವನು ನನ್ನ ಮಗ, ಅದು ಸೊಸೆ, ಅವರು ನನ್ನ ಗಂಡ, ನಾನು ನಂದು. ಅದಲ್ವಾ ಅಸ್ತಿತ್ವ? ತಪ್ಪು ಮಾತಾಡದ್ನಾ? ನಿಮಗೆ ಸಲಹೆ ಕೊಡೋ ಚೈತನ್ಯ ನನಗಿಲ್ಲ ತಾಯಿ. ಕರೆಸಿದ್ದೇನು ಹೇಳಿ. ಆ ಹುಡುಗಿಗೆ ಹುಚ್ಚ? ಮಾನಸಿಕವಾಗಿ ಸಮಸ್ಯೆ ಇದೆಯಾ? ಇದೆ ಅಂತ ನನಗನ್ನಿಸ್ತಿಲ್ಲ. ಶ್ರುತಿ ಜೊತೆ ಬಂದಿದ್ಲು. ಆಸೆ ಮತ್ತು ಭಯಗಳಿಗೆ ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸ್ತಾಳೆ. ಅವಳಿಗೆ ಲಾಭ ಅಥವಾ ಅಪಾಯ ಆಗೋಂಥ ವಿಷಯ ಕಿವಿಗೆ ಬಿದ್ದರೆ ಗಮನ ಇಟ್ಟು ಕೇಳ್ತಾಳೆ. ನಿಮ್ಮ ಮಾತು ಸರಿ, ಅಂಥ ಸಮಸ್ಯೆ ಏನಿಲ್ಲ. ಮತ್ತೆ ಯಾಕೆ ಮೌನ? ಇಂಥವ್ರು ಅಂತ ಹೇಳ್ಬೋದಲ್ವಾ? ಸಂಬಂಧಪಟ್ಟವರ ಸಂಪರ್ಕ ಇರಬಹುದು. ಅವರ ಸಲಹೆ ಮೇಲೆ ಇವಳು ಮೌನ. ಅವರು ಒಪ್ಪಿದ ದಿನ ಇವಳು ಬಾಯಿ ಬಿಡ್ತಾಳೆ. ವಿಶ್ವಾಸನ ಕೇಳಿದೆ. ಏನಂತಾನೆ? ಸಂಬಂಧ ಇಲ್ಲ ಅಂತಾನೆ. ಸರಿ, ಮತ್ತೆ ಅದೇ ಅನುಮಾನ. ಅಂದರೆ ಸ್ವಂತ ಮಗ, ಅವನ ಚಾಳಿ ಗೊತ್ತು ನನಗೆ. ಸತ್ಯಕ್ಕೆ ಸಂಕೋಚ, ಸುಳ್ಳು ನಿರರ್ಗಳ. ಜಗಳ ಆಡಿ ಧಿಕ್ಕರಿಸಿ ನಿಂತಾಗ ಮಾತ್ರವೇ ಅವನು ಮಗ ಅಂತ ಅನ್ಸೋದು. ಪ್ರೀತಿಯಿಂದ ಅಮ್ಮ ಅಂತ ಸೆರಗಿ ಹಿಡಿದಾಗಲೆಲ್ಲ ಸುಳ್ಳಾಡ್ತಾನೆ, ಶತ್ರು. ಅನಿಲ ಮತ್ತು ವೆಂಕಟೇಶ ಆಕಾಂಕ್ಷನ ಸಂಧಾನಕ್ಕೆ ಕಳಿಸಿದ್ದಾರೆ. ಸಮಸ್ಯೆ ಅವ್ರದ್ದಲ್ಲ ಅನ್ನೋದಾದರೆ ಯಾಕೆ ಸಂಧಾನ? ಅವರದ್ದೇ ಅನ್ನೋದಾದರೆ ಅಲ್ಲಿ ಮುಚ್ಚಾಕಬೇಕು. ನನ್ನ ಕೇಳೋದು ಯಾಕೆ? ನನಗೆ ಅರ್ಥ ಆಗದ್ದು. ಸತ್ಯ ಗೊತ್ತಿರೋದು ಆಕೆಗೆ ಮತ್ತು ಸಂಬಂಧಪಟ್ಟ ಮನುಷ್ಯನಿಗೆ. ಮಿಕ್ಕವರೆಲ್ರಿಗೂ ಗುಮಾನಿ. ಇಲ್ಲಿ ಸಂಸ್ಥೆಯಲ್ಲಿ ಪಾಲ್ದಾರಿಕೆ ಸಂಬಂಧ ಜಿಜ್ಞಾಸೆ ಇದೆ. ವೆಂಕಟೇಶ ಮತ್ತು ಅನಿಲನ್ ತಲೆಯಲ್ಲಿ ಭಯ ಇರೋವರೆಗೂ ಕೆಲಸ ಸಲೀಸು. ಅದಕ್ಕೆ ವಿಚಾರಿಸಿದಾಗ ಅನಿಲ ಅಥವಾ ವೆಂಕಟೇಶ ಅನ್ನೋದೇ ಆದರೆ ದಯವಿಟ್ಟು ತಿಳಿಸಿ. ವಿಶ್ವಾಸ ಅಂತಾದರೆ ಕೆಲಸ ಇನ್ನೂ ಸಲೀಸು. ಮದುವೆ ಮಾಡ್ತೀರಾ? ಅದು ಸ್ವಾಭಾವಿಕ ಪ್ರತಿಕ್ರಿಯೆನಾ? ಯಾಕಾಗಬಾರ್ದು? ಇಲ್ಲಿ ಇಷ್ಟು ಆಸ್ತಿ ಇದೆ, ಅಲ್ಲಿ ಬಡತನ. ಶಾಮರಾಯರು ಶುರು ಮಾಡಿದಾಗ ಇಲ್ಲೂ ಬಡತನ ಇತ್ತು. ಈಗಿನ ಪರಿಸ್ಥಿತಿ ಮೇಲಲ್ವಾ ನಿರ್ಧಾರ? ಮಗನಿಗೆ ಮಕ್ಕಳಾಗಲಿಲ್ಲಪ್ಪ, ದತ್ತು ತಗೋತೀರಿ, ಬಡತನದ್ದೇ. ಬಾಡಿಗೆ ತಾಯಿ ಅಂತಾರೆ, ಮತ್ತೆ ಬಡತನವೇ. ಇದನ್ನು ಹಾಗೆ ಅನ್ಕೊಂಡ್ರಾಯ್ತು. ನನಗೆ ಬೇಕು ಅಂತ ದತ್ತು ತಗೊಳ್ಳೋದು ಬೇರೆ, ನನಗೆ ಬೇಕು ಅಂತ ಬಾಡಿಗೆ ತಾಯಿ ಹುಡುಕೋದು ಬೇರೆ. ನಾನು ಒಡತಿ. ನನ್ನ ಅಹಂಕಾರದಲ್ಲಿ ನಿರ್ಧಾರವಾಗಬೇಕು. ನನ್ನ ನಿರ್ಧಾರವಿಲ್ಲದೆ
ಅವರವರೇ ನಿರ್ಧರಿಸಿದ್ದು ಮತ್ತು ಹುಟ್ಟಾಕಿದ್ದನ್ನು ಒಪ್ಕೊಂಡ್ರೆ ಅಹಂಕಾರಕ್ಕೆ ಕುತ್ತಲ್ವಾ? ಅಹಂಕಾರದ ಮೇಲಲ್ವಾ ಅಸ್ತಿತ್ವ? ಹಾಂ, ಇಲಾಖೆಗೆ ಸೇರಿದ್ದ ಹೊಸದರಲ್ಲಿ ಸಮಸ್ಯೆ ಇರಲಿಲ್ಲ. ಅಂದರೆ ಪ್ರಾಮಾಣಿಕರ ಸಂಖ್ಯೆ ಹೆಚ್ಚಿತ್ತು. ಪ್ರಾಮಾಣಿಕತೆ ಅಸ್ವಾಭಾವಿಕ ಅಂತ ಅನ್ನಿಸ್ತಾ ಇರಲಿಲ್ಲ. ಆಗಲೂ ಇದ್ರು ಕಳ್ಳರು. ಹೆಂಗಸರಲ್ಲಿ ಕಮ್ಮಿ ಇದ್ರು. ವ್ಯವಹಾರಕ್ಕೆ ಬರ್ತಿದ್ದವರೆಲ್ಲ ಗಂಡಸ್ರೆ. ಎಲ್ಲರೆದುರಿಗೆ ಹಣ ಕೊಡೋಕ್ಕಾಗಲ್ಲ, ಏಕಾಂತಕ್ಕೆ ಕರಿಬೇಕು. ಕರೆಯೋಕೆ ಅವ್ರಿಗೂ ಸಂಕೋಚ, ಹೋಗೋಕೆ ಇವ್ರಿಗೂ ಸಂಕೋಚ. ಹಣ ತಗೊಳ್ಳೋದು ಅಪರಾಧ ಅನ್ನೋ ಭಾವ ಇತ್ತು. ಸಾರ್ವಜನಿಕವಾಗಿ ನಡೀತಾ ಇರಲಿಲ್ಲ. ಅವಕಾಶವಿಲ್ಲದಕ್ಕೆ ಹೆಂಗಸರಲ್ಲಿ ಪ್ರಾಮಾಣಿಕತೆ ಉಳಿದಿತ್ತು. ಈ ಪ್ರಾಮಾಣಿಕ ಹೆಂಗಸರನ್ನ ಮೆಚ್ಚೋಕೆ ಗಂಡಸರು ಕುಣಿತಿದ್ರು. ಇವತ್ತು ಬರ್ತಿದ್ದಾರೆ ವಕೀಲರು. ಹಾ, ಹೆಂಡತಿ ಬರ್ತಾ ಇರೋದು. ಅವರು ವಕೀಲ್ರೇ. ನೀವಿರ್ತೀರಿ ಅಲ್ವಾ? ಏಕಾಂತದಲ್ಲಿ ಸಂಕೋಚ ಇರಲ್ಲ ಮೇಡಮ್. ವ್ಯವಹಾರ ಅಭ್ಯಾಸ ಇಲ್ಲ, ನೀವಿರಿ. ಇತ್ತೀಚೆಗೆ ಇವ್ರಿಗೆ ಆರೋಗ್ಯ ಸರಿ ಇಲ್ಲ, ಗೊತ್ತಾಗ್ತಿದೆ. ವಿಚಾರಿಸಿದ್ರೆ ಖರ್ಚು ಮೈ ಮೇಲೆ ಬರುತ್ತೆ. ಸುಮ್ಮನಿದ್ದೇನೆ. ಈಗಿನ ಕಾಯಿಲೆಗಳು ಇಂಥದ್ದು ಅಂತ ಗುರುತಿಸೋಕೆ ಅಷ್ಟು ಹಣ ತಗೋತಾರೆ. ಆಮೇಲೆ ಟ್ರೀಟ್ಮೆಂಟು ಇತ್ಲಾಗ ವಾಸಿನೂ ಆಗೋಲ್ಲ. ಅತ್ಲಾಗೆ ಖರ್ಚೆ. ಮಗ ವ್ಯವಹಾರಸ್ಥ, ತನಗೇನು ಬೇಕೋ ಅದನ್ನು ನೋಡ್ಕೋತಾನೆ. ರೆಕ್ಕೆ ಪುಕ್ಕ ಬಲಿತಿದ್ದ ಹಾಗೆ ಹಾರ್ತಾನೆ, ದಕ್ಕಲ್ಲ. ಸ್ವಂತಕ್ಕೆ ಒಂದು ಮನೆ ಅಂತ ಮಾಡ್ಕೋಬೇಕು. ವಯಸ್ಸಾದ ಕಾಲದಲ್ಲಿ ಕಷ್ಟ ಆಗುತ್ತೆ. ಮಗಳು ಸೆಕೆಂಡ್ PUC, ಮುಂದಕ್ಕೆ ಓದಿಸ್ಬೇಕು, ಆಮೇಲೆ ಮದುವೆ, ಇಷ್ಟೆಲ್ಲ ಇದೆ ಖರ್ಚು. ಕಳ್ಳತನ ಮಾಡಬೇಕು ಅಂತ ಅಲ್ಲ, ಅಪರೂಪಕ್ಕೊಮ್ಮೆ ಎಷ್ಟು ಬೇಕೋ ಅಷ್ಟು. ತಪ್ಪಿಲ್ಲ ಅಲ್ವಾ? ವಕೀಲರು ಅವರು, ದಾಖಲೆಗಳೆಲ್ಲ ಭದ್ರವಾಗಿರುತ್ತೆ. ನೀವು ಏನು ಬಡದಾಡಿದ್ರೂ ತೆರಿಗೆ ಕಟ್ಸೋಕ್ಕಾಗೋಲ್ಲ. ಇಲ್ಲಿ ಕೆಲಸ ಆಗೋಲ್ಲ ಅಂತಿದ್ದ ಹಾಗೆ ಮೇಲಕ್ಕೆ ಹೋಗ್ತಾರೆ, ಅಲ್ಲಿ ಸುರಿದು ಕೆಲಸ ಮುಗಿಸ್ಕೋತಾರೆ. ತೆರಿಗೆ ಅಂತೂ ಬರೋಲ್ಲ. 70 ಲಕ್ಷ ತೆರಿಗೆ ಬರೋ ಕೇಸು ಮುಚ್ಚೋಕೆ ಕನಿಷ್ಠ 10% ಅಂದರೂ 7 ಲಕ್ಷ. 5 ಲಕ್ಷದ ಕಮ್ಮಿ ಖಂಡಿತ ತಲೆ ಅಲ್ಲಾಡಿಸ್ಬೇಡಿ. ಕೊಲ್ಲೋದೇ ಆದರೆ ಆನೆನೇ ಕೊಲ್ಲಬೇಕು. ಎಲ್ಲ ಕೇಸಲ್ಲೂ ಕೈ ಹಾಕಬೇಕು ಅಂತಿಲ್ಲ, ಸೆಲೆಕ್ಟಿವ್. ಇರೋದ್ರಲ್ಲಿ ದೊಡ್ಡ ಕೇಸು ವರ್ಷಕ್ಕೆ 1-2 ಆರಿಸ್ಕೋಬೇಕು, ಬಡಿಬೇಕು, ಸುಮ್ಮನಾಗಬೇಕು.
ಗಾಂಧಿ ಅಷ್ಟು ಸಿಂಪಲ್ಲು, ಆದರೂ ಸುತ್ಕೊಳ್ಳೋಕ್ಕೆ ಹೊದ್ಕೊಳ್ಳೋಕ್ಕೆ ಅಷ್ಟು ಬೇಕಲ್ವಾ? ಕಳ್ಳತನ ಎಷ್ಟು ಬೇಕೋ ಅಷ್ಟು, ಮಾನ ಹೋಗುವಷ್ಟಲ್ಲ, ಮಾನವಾಗಿರೋಕೆ ಎಷ್ಟು ಬೇಕೋ ಅಷ್ಟು. ಹೆಸರು ವಿಳಾಸ ಬರೆದ್ಕೊಡಿ, ಮನೇನೆ ಬರೆದ್ಕೊಟ್ಬಿಡ್ತೀನಿ. ಆಸೆ ಇರುತ್ತೆ ಮನುಷ್ಯನಿಗೆ, ಆದ್ರೆ ಕೇಳಕ್ಕೊಂದು ಮಿತಿ ಬೇಡವಾ? 5 ಲಕ್ಷ ದುಡಿಯೋದು ಎಷ್ಟು ಕಷ್ಟ ಗೊತ್ತಿದೆಯಾ? ಕಷ್ಟ ಇದೆ ಮೇಡಮ್ಗೆ. ಸರಿ, ಇಷ್ಟು ದಿವಸ ಸರ್ವಿಸ್ನಲ್ಲಿ ಒಂದು ಕಾಸು ಮುಟ್ಟಿಲ್ಲ. ಅದಕ್ಕೆ ಹಸ್ಬೆಂಡ್ ಕೆಲಸ ಸುಮಾರು, ಹೆಲ್ತು ಅಷ್ಟಕ್ಕಷ್ಟೇ, ಇವ್ರ ಮೇಲೇನೆ ಡಿಪೆಂಡೆಂಟು. ಪ್ಲೀಸ್ ಸುಮ್ಮನಿರಿ ಮೇಡಮ್, ಅವ್ರಿಗೆ ಗೊತ್ತಾಗೋದು ಬೇಡವಾ? ಮಗ ಮಗಳು ಎಜುಕೇಶನ್ ಮುಗ್ದಿಲ್ಲ, 25 ವರ್ಷ ಸರ್ವಿಸ್ ಆಯಿತು, ಒಂದು ಮನೆ ಅಂತ ಮಾಡ್ಕೊಂಡಿಲ್ಲ. ಅದು ಅವ್ರ ಸಮಸ್ಯೆ. 3 ಕೋಟಿ ಲೆಕ್ಕದಲ್ಲಿಲ್ಲದ್ದು ಹಿಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಅವ್ರ ಉತ್ತರ ಕೊಡ್ತಾರೆ, ಅವ್ರ ಸಮಸ್ಯೆಗೆ ನೀವು ಕೊಡಿ. ದಿಸ್ ಈಸ್ ನಾಟ್ ಫೇರ್. ಅವರ ಗಂಡ, ಅವರ ಮಕ್ಕಳು, ಜವಾಬ್ದಾರಿ ಅವ್ರದ್ದು. ಏನ್ ಮೇಡಮ್? ಗಂಡ ಅಯೋಗ್ಯ ಸರಿ, ಅದಕ್ಕೆ ನಾವು ಹೊಣೆನಾ? ಮಕ್ಕಳು ಜಾಸ್ತಿ, ಕಾಸು ಕೊಡಿ ಅಂದ್ರೆ ಸಾಕೋಕೆ ಎಷ್ಟಾಗುತ್ತೋ ಅಷ್ಟಕ್ಕೆ ಸೀಮಿತಗೊಳಿಸ್ಬೇಕಿತ್ತು ಅಲ್ವಾ? ಹಲೋ ಅಮ್ಮ, ನಾನು ಏನೇ? ಅಪ್ಪ ಎದೆ ನೋವು ಅಂದ್ರು, ಸೊ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಬರ್ತೀಯಾ? ಬಂದೇನೇ ಮಾಡ್ಲಿ? ನಾನೇನು ಡಾಕ್ಟ್ರಾ? ವಯಸ್ಸಾಗಿದೆ, ಹಗಲು ರಾತ್ರಿ ಬೀಡಿ ವಾಸನೆ, ಎದೆನೋ ಬಂದಿರುತ್ತೆ. ಅಲ್ಮೇರೆದಲ್ಲಿದ್ದು ದುಡ್ಡು ತಗೊಂಡಿದ್ಯಾ ತಾನೆ? ಮಾತ್ರೆನೋ ಇನ್ನೊಂದೋ ಬರ್ಕೊಡ್ತಾರೆ. ಡಾಕ್ಟ್ರಿಗೊಂದಷ್ಟು ಎತ್ತು, ಮಾತ್ರೆಗೊಂದಷ್ಟು ಕೊಟ್ಟು, ಆಟೋದನ್ಗೊಂದಷ್ಟು ಸುರಿದು ಮನೆ ಸೇರ್ಕೊ. ವ್ಯವಹಾರ ಮಾತಾಡಿದ್ದಕ್ಕೆ ಕ್ಷಮಿಸಿ. ಕಾನೂನು ಏನಿದೆಯೋ ಅದಾಗತ್ತೆ. ದಯವಿಟ್ಟು ಹೊರಡಿ. ಅಂದ್ರೆ ಕಾನೂನು ನಿಮಗೆ ಗೊತ್ತಿಲ್ಲದೇನಿಲ್ಲ. ವಿವರಗಳನ್ನು ಪರಿಶೀಲಿಸಿ ತೆರಿಗೆ ಅದು ಎಷ್ಟು ಬರುತ್ತೋ ನಿರ್ಧರಿಸ್ತೀವಿ. ಕಟ್ಟಿ ಮುಗಿಸಿ. ದಿಸ್ ಈಸ್ ಅಗೇನ್ ನಾಟ್ ಫೇರ್. 70 ಲಕ್ಷ ಉಳಿತಿತ್ತು, 5 ಲಕ್ಷ ಕತ್ರಿ. ಪ್ಲೀಸ್. ಕೇಳ್ದಷ್ಟು ಹಣ ಕೊಟ್ರೆ ಬಿಡ್ತೀನಿ, ಇಲ್ದೇ ಇದ್ರೆ ಇಲ್ಲ. ಇದು ನ್ಯಾಯ ಅಲ್ಲ. ನಾನು ಸುಮ್ಮನೆ ಇರಲ್ಲ. ನ್ಯಾಯ ಅಲ್ಲ, ಹೌದು. 70 ಲಕ್ಷ ಉಳಿಯುತ್ತೆ ಅಂದ್ರೆ 5 ಆಗೋಲ್ಲ ಅಂತೀರಾ? ಇದು ನ್ಯಾಯನಾ? ಅವ್ರಿಗೆ ಸಮಸ್ಯೆಗಳಿವೆ. ಸುಮ್ಮನೆ ಇರ್ತೀರಾ? ಒಂದು ಬೋರ್ಡ್ ಬರ್ದು ಹಾಕೊಳ್ಳಿ. ಗಂಡನಿಗೆ ಕಾಯಿಲೆ, ಮಗ ಓದ್ಬೇಕು, ಮಗಳ ಮದುವೆ. ತಿನ್ನಬೇಕು, ಆದ್ರೆ ಅದಕ್ಕೊಂದು ಗ್ರೇಸ್ ಬೇಡವಾ? ತೆರಿಗೆ ಕಟ್ಟಲ್ಲ, ಲಂಚನೂ ಕೊಡಲ್ಲ. ನಿಮ್ಮ ಗಂಡ ಮಕ್ಕಳು ನನ್ನ ಜವಾಬ್ದಾರಿ ಅಲ್ಲ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ.